ಹರಿಯೋ ನದಿಯನ್ನ ದಾಟೋದಕ್ಕೆ ಊರಿನವರಿಗೆ ಅಂತ ಮಾಡಿರೋ ತೂಗು ಸೇತುವೆ ಅದು. ಆದ್ರೆ ಈಗ ಅದು ಪ್ರವಾಸಿಗರ ಹಾಟ್ಸ್ಪಾಟ್ ಆಗೋಗಿದೆ. ಹೀಗಾಗಿ ಶಿಥಿಲವಾಗಿರೋ ಆ ತೂಗು ಸೇತುವೆಯಲ್ಲಿ ನೂರಾರು ಜನ ಓಡಾಡ್ತಾ ಇದ್ದಾರೆ. ಒಂದ್ ಸ್ವಲ್ಪ ಯಾಮಾರಿದ್ರೂ ಅತಿ ದೊಡ್ಡ ಅನಾಹುತ ಆಗಬಹುದಾದ ಸಾಧ್ಯತೆಗಳಿದೆ. ಎಲ್ಲಿದೆ ಈ ಸೇತುವೆ ನೋಡಿ. ಶಿಥಿಲಾವಸ್ಥೆಯಲ್ಲಿ ತೂಗು ಸೇತುವೆ, ಯಾಮಾರಿದ್ರೆ ಯಮಲೋಕ. ಪ್ರವಾಸಿಗರ ಹಾಟ್ಸ್ಪಾಟ್ ಇದೀಗ ಅಪಾಯದ ಕೇಂದ್ರನ. ಕಾಫಿನಾಡಿನ ಕಳಸ ಸಮೀಪದ ವಶಿಷ್ಠ ತೂಗು ಸೇತುವೆ ಇದು. ಈ ತೂಗು ಸೇತುವೆ ನಿರ್ಮಾಣವಾಗಿದ್ದು ಕಳಸ ತಾಲೂಕಿನ ಮಾಗಲು ಗ್ರಾಮದ ಜನರಿಗೆ 14 ವರ್ಷದ ಹಿಂದೆ ವೀರವೇಷವಾಗಿ ಹರಿಯೋ ಭದ್ರಾ ನದಿಗೆ ಅಡ್ಡಲಾಗಿ ವಶಿಷ್ಠ ಗ್ರಾಮದ ಸಮೀಪ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಅಂದಿನಿಂದ ತೂಗು ಸೇತುವೆಗೆ ನಿರ್ವಹಣೆ ಮಾಡದೆ ಅಧೋಗತಿಗೆ ತಲುಪುತ್ತಿದೆ. ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆಯಾಗೋ ಜಾಗವೂ ಹೌದು. ಹೀಗಾಗಿ ತುಕ್ಕು ಹಿಡಿಯೋ ಸ್ಥಿತಿಯೂ ಇದೆ. ಹೀಗಾಗಿ ಅಲುಗಾಡ್ತಾ ಇದೆ ತೂಗು ಸೇತುವೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಅದೆಲ್ಲದಕ್ಕಿಂತ ಮಿಗಿಲಾಗಿ ಜಿಲ್ಲಾಡಳಿತ ಅದರ ಕಡೆ ಗಮನ ಕೊಟ್ಟು ಮುಂದೆ ಸಂಭವಿಸಬಹುದಾದ ನೂರಾರು ಜೀವ ಹಾನಿಗಳನ್ನ ತಪ್ಪಿಸಲಿಕ್ಕೆ ಈಗಲೇ ತುರ್ತು ಕ್ರಮ ಕೈಗೊಂಡು ಶಿಥಿಲಗೊಂಡಿರುವ ಅಂಬುತೀರ್ಥ ವಶಿಷ್ಠ ಸೇತುವೆಯನ್ನ ದುರಸ್ತಿಪಡಿಸಬೇಕು, ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತೀನಿ. ಇನ್ನು ಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿ ಮಾಗಲು ಗ್ರಾಮದ ಜನರು ಓಡಾಡ್ಲಿ ಅನ್ನೋದಾಗಿತ್ತು. ಆದ್ರೆ ಇದು ಈಗ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿದೆ. ಈ ತೂಗು ಸೇತುವೆಯನ್ನು ನೋಡ್ಲಿಕ್ಕೆ ಅಂತಾನೆ ಜನರು ಬರ್ತಾರೆ. ನೂರಾರು ಪ್ರವಾಸಿಗರು ಒಂದೇ ಬಾರಿ ನಿಲ್ತಾರೆ. ಅಕಸ್ಮಾತ್ ಏನಾದ್ರೂ ಭಾರಿ ಪ್ರಮಾಣದ ಭಾರದಿಂದ ಕುಸಿತ ಕಂಡ್ರೆ ದೊಡ್ಡ ಅನಾಹುತವೇ ಸಂಭವಿಸುವ ಆತಂಕವಿದೆ ಎಂದು ಹೇಳಲಾಗುತ್ತಿದೆ. ಖಂಡಿತ ಜೀವಹಾನಿಗಳು, ನೂರಾರು ಜನರ ಪ್ರಾಣಗಳು ಹೋಗುವಂತ ಸಾಧ್ಯತೆಗಳು ಖಂಡಿತ ಇದೆ. ಆ ಕಾರಣಕ್ಕೋಸ್ಕರ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಒಂದು ದೃಷ್ಟಿಯಲ್ಲಿ ಜೀವಹಾನಿ ತಡೆಯುವ ದೃಷ್ಟಿಯಲ್ಲಿ ಈ ಪ್ರವಾಸಿಗರ ಅಂದ್ರೆ ಸೇತುವೆ ಮೇಲೆ ಹೋಗೋ ಪ್ರವಾಸಿಗರನ್ನ ಕಂಟ್ರೋಲ್ ಮಾಡೋದು ಒಳ್ಳೇದಂತ ನನಗೆ ಅನ್ಸುತ್ತೆ. ಒಟ್ಟಾರೆ ಭದ್ರಾ ನದಿಯನ್ನ ದಾಟಲು ಊರಿನವರಿಗೆ ಮಾಡಿದ್ರೆ ಈಗ ಅದು ಪ್ರವಾಸಿಗರ ಹುಚ್ಚಾಟಕ್ಕಾಗಿಯೇ ಬಳಕೆಯಾಗ್ತಿದೆ. ಎಲ್ಲದಕ್ಕೂ ಕಡಿವಾಣ ಹಾಕಿ, ಇಲ್ಲದಿದ್ರೆ ಅನಾಹುತವಾದಾಗ ಯಾರು ಹೊಣೆ ಎಂದು ಸ್ಥಳೀಯರು ಕಿಡಿಕಾರುತ್ತಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅವರೆಲ್ಲ ಸ್ಲಂ ನಿವಾಸಿಗಳು. ಅವರ ತಲೆ ಮೇಲೆ ಒಂದು ಸೂರು ಇರಲಿ ಅಂತ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅವರಿಗೆ ಸೂರು ಕಲ್ಪಿಸೋ ಯೋಜನೆಯನ್ನ ಕೈಗೊಂಡಿತ್ತು. ಯೋಜನೆಯಡಿ ಕೆಲವು ಮನೆಗಳು ಅರ್ಧಂಬರ್ಧ ಆಗಿದ್ದಾವೆ. ಪೂರ್ಣ ಆದ ಮನೆಗಳಿಗೆ ಹಕ್ಕುಪತ್ರ ಕೂಡ ಕೊಟ್ಟಿಲ್ಲ. ಇದರಿಂದ ಆ ಬಡ ಜನರು ವಿವಿಧ ಸಮಸ್ಯೆಗಳನ್ನ ಎದುರಿಸುವಂತಾಗಿದೆ. ಹರಿಯೋ ನದಿಯನ್ನ ದಾಟೋದಕ್ಕೆ ಊರಿನವರಿಗೆ ಅಂತ ಮಾಡಿರೋ ತೂಗು ಸೇತುವೆ ಅದು. ಆದ್ರೆ ಈಗ ಅದು ಪ್ರವಾಸಿಗರ ಹಾಟ್ಸ್ಪಾಟ್ ಆಗೋಗಿದೆ. ಹೀಗಾಗಿ ಶಿಥಿಲವಾಗಿರೋ ಆ ತೂಗು ಸೇತುವೆಯಲ್ಲಿ ನೂರಾರು ಜನ ಓಡಾಡ್ತಾ ಇದ್ದಾರೆ. ಒಂದ್ ಸ್ವಲ್ಪ ಯಾಮಾರಿದ್ರೂ ಅತಿ ದೊಡ್ಡ ಅನಾಹುತ ಆಗಬಹುದಾದ ಸಾಧ್ಯತೆಗಳಿದೆ. ಎಲ್ಲಿದೆ ಈ ಸೇತುವೆ ನೋಡಿ. ಶಿಥಿಲಾವಸ್ಥೆಯಲ್ಲಿ ತೂಗು ಸೇತುವೆ, ಯಾಮಾರಿದ್ರೆ ಯಮಲೋಕ. ಪ್ರವಾಸಿಗರ ಹಾಟ್ಸ್ಪಾಟ್ ಇದೀಗ ಅಪಾಯದ ಕೇಂದ್ರನ. ಕಾಫಿನಾಡಿನ ಕಳಸ ಸಮೀಪದ ವಶಿಷ್ಠ ತೂಗು ಸೇತುವೆ ಇದು. ಈ ತೂಗು ಸೇತುವೆ ನಿರ್ಮಾಣವಾಗಿದ್ದು ಕಳಸ ತಾಲೂಕಿನ ಮಾಗಲು ಗ್ರಾಮದ ಜನರಿಗೆ 14 ವರ್ಷದ ಹಿಂದೆ ವೀರವೇಷವಾಗಿ ಹರಿಯೋ ಭದ್ರಾ ನದಿಗೆ ಅಡ್ಡಲಾಗಿ ವಶಿಷ್ಠ ಗ್ರಾಮದ ಸಮೀಪ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಅಂದಿನಿಂದ ತೂಗು ಸೇತುವೆಗೆ ನಿರ್ವಹಣೆ ಮಾಡದೆ ಅಧೋಗತಿಗೆ ತಲುಪುತ್ತಿದೆ. ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆಯಾಗೋ ಜಾಗವೂ ಹೌದು. ಹೀಗಾಗಿ ತುಕ್ಕು ಹಿಡಿಯೋ ಸ್ಥಿತಿಯೂ ಇದೆ. ಹೀಗಾಗಿ ಅಲುಗಾಡ್ತಾ ಇದೆ ತೂಗು ಸೇತುವೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಅದೆಲ್ಲದಕ್ಕಿಂತ ಮಿಗಿಲಾಗಿ ಜಿಲ್ಲಾಡಳಿತ ಅದರ ಕಡೆ ಗಮನ ಕೊಟ್ಟು ಮುಂದೆ ಸಂಭವಿಸಬಹುದಾದ ನೂರಾರು ಜೀವ ಹಾನಿಗಳನ್ನ ತಪ್ಪಿಸಲಿಕ್ಕೆ ಈಗಲೇ ತುರ್ತು ಕ್ರಮ ಕೈಗೊಂಡು ಶಿಥಿಲಗೊಂಡಿರುವ ಅಂಬುತೀರ್ಥ ವಶಿಷ್ಠ ಸೇತುವೆಯನ್ನ ದುರಸ್ತಿಪಡಿಸಬೇಕು, ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತೀನಿ. ಇನ್ನು
ಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿ ಮಾಗಲು ಗ್ರಾಮದ ಜನರು ಓಡಾಡ್ಲಿ ಅನ್ನೋದಾಗಿತ್ತು. ಆದ್ರೆ ಇದು ಈಗ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿದೆ. ಈ ತೂಗು ಸೇತುವೆಯನ್ನು ನೋಡ್ಲಿಕ್ಕೆ ಅಂತಾನೆ ಜನರು ಬರ್ತಾರೆ. ನೂರಾರು ಪ್ರವಾಸಿಗರು ಒಂದೇ ಬಾರಿ ನಿಲ್ತಾರೆ. ಅಕಸ್ಮಾತ್ ಏನಾದ್ರೂ ಭಾರಿ ಪ್ರಮಾಣದ ಭಾರದಿಂದ ಕುಸಿತ ಕಂಡ್ರೆ ದೊಡ್ಡ ಅನಾಹುತವೇ ಸಂಭವಿಸುವ ಆತಂಕವಿದೆ ಎಂದು ಹೇಳಲಾಗುತ್ತಿದೆ. ಈಗ ಖಂಡಿತ ಜೀವಹಾನಿಗಳು, ನೂರಾರು ಜನರ ಪ್ರಾಣಗಳು ಹೋಗುವಂತ ಸಾಧ್ಯತೆಗಳು ಖಂಡಿತ ಇದೆ. ಆ ಕಾರಣಕ್ಕೋಸ್ಕರ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಒಂದು ದೃಷ್ಟಿಯಲ್ಲಿ ಜೀವಹಾನಿ ತಡೆಯುವ ದೃಷ್ಟಿಯಲ್ಲಿ ಈ ಪ್ರವಾಸಿಗರ ಅಂದ್ರೆ ಸೇತುವೆ ಮೇಲೆ ಹೋಗೋ ಪ್ರವಾಸಿಗರನ್ನ ಕಂಟ್ರೋಲ್ ಮಾಡೋದು ಒಳ್ಳೇದಂತ ನನಗೆ ಅನ್ಸುತ್ತೆ. ಒಟ್ಟಾರೆ ಭದ್ರಾ ನದಿಯನ್ನ ದಾಟಲು ಊರಿನವರಿಗೆ ಮಾಡಿದ್ರೆ ಈಗ ಅದು ಪ್ರವಾಸಿಗರ ಹುಚ್ಚಾಟಕ್ಕಾಗಿಯೇ ಬಳಕೆಯಾಗ್ತಿದೆ. ಎಲ್ಲದಕ್ಕೂ ಕಡಿವಾಣ ಹಾಕಿ, ಇಲ್ಲದಿದ್ರೆ ಅನಾಹುತವಾದಾಗ ಯಾರು ಹೊಣೆ ಎಂದು ಸ್ಥಳೀಯರು ಕಿಡಿಕಾರುತ್ತಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅವರೆಲ್ಲ ಸ್ಲಂ ನಿವಾಸಿಗಳು. ಅವರ ತಲೆ ಮೇಲೆ ಒಂದು ಸೂರು ಇರಲಿ ಅಂತ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅವರಿಗೆ ಸೂರು ಕಲ್ಪಿಸೋ ಯೋಜನೆಯನ್ನ ಕೈಗೊಂಡಿತ್ತು. ಯೋಜನೆಯಡಿ ಕೆಲವು ಮನೆಗಳು ಅರ್ಧಂಬರ್ಧ ಆಗಿದ್ದಾವೆ. ಪೂರ್ಣ ಆದ ಮನೆಗಳಿಗೆ ಹಕ್ಕುಪತ್ರ ಕೂಡ ಕೊಟ್ಟಿಲ್ಲ. ಇದರಿಂದ ಆ ಬಡ ಜನರು ವಿವಿಧ ಸಮಸ್ಯೆಗಳನ್ನ ಎದುರಿಸುವಂತಾಗಿದೆ. ಹರಿಯೋ ನದಿಯನ್ನ ದಾಟೋದಕ್ಕೆ ಊರಿನವರಿಗೆ ಅಂತ ಮಾಡಿರೋ ತೂಗು ಸೇತುವೆ ಅದು. ಆದ್ರೆ ಈಗ ಅದು ಪ್ರವಾಸಿಗರ ಹಾಟ್ಸ್ಪಾಟ್ ಆಗೋಗಿದೆ. ಹೀಗಾಗಿ ಶಿಥಿಲವಾಗಿರೋ ಆ ತೂಗು ಸೇತುವೆಯಲ್ಲಿ ನೂರಾರು ಜನ ಓಡಾಡ್ತಾ ಇದ್ದಾರೆ. ಒಂದ್ ಸ್ವಲ್ಪ ಯಾಮಾರಿದ್ರೂ ಅತಿ ದೊಡ್ಡ ಅನಾಹುತ ಆಗಬಹುದಾದ ಸಾಧ್ಯತೆಗಳಿದೆ. ಎಲ್ಲಿದೆ ಈ ಸೇತುವೆ ನೋಡಿ. ಶಿಥಿಲಾವಸ್ಥೆಯಲ್ಲಿ ತೂಗು ಸೇತುವೆ, ಯಾಮಾರಿದ್ರೆ ಯಮಲೋಕ. ಪ್ರವಾಸಿಗರ ಹಾಟ್ಸ್ಪಾಟ್ ಇದೀಗ ಅಪಾಯದ ಕೇಂದ್ರನ. ಕಾಫಿನಾಡಿನ ಕಳಸ ಸಮೀಪದ ವಶಿಷ್ಠ ತೂಗು ಸೇತುವೆ ಇದು. ಈ ತೂಗು ಸೇತುವೆ ನಿರ್ಮಾಣವಾಗಿದ್ದು ಕಳಸ ತಾಲೂಕಿನ ಮಾಗಲು ಗ್ರಾಮದ ಜನರಿಗೆ 14 ವರ್ಷದ ಹಿಂದೆ ವೀರವೇಷವಾಗಿ ಹರಿಯೋ ಭದ್ರಾ ನದಿಗೆ ಅಡ್ಡಲಾಗಿ ವಶಿಷ್ಠ ಗ್ರಾಮದ ಸಮೀಪ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಅಂದಿನಿಂದ ತೂಗು ಸೇತುವೆಗೆ ನಿರ್ವಹಣೆ ಮಾಡದೆ ಅಧೋಗತಿಗೆ ತಲುಪುತ್ತಿದೆ. ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆಯಾಗೋ ಜಾಗವೂ ಹೌದು. ಹೀಗಾಗಿ ತುಕ್ಕು ಹಿಡಿಯೋ ಸ್ಥಿತಿಯೂ ಇದೆ. ಹೀಗಾಗಿ ಅಲುಗಾಡ್ತಾ ಇದೆ ತೂಗು ಸೇತುವೆ. ಸೊ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಅದೆಲ್ಲದಕ್ಕಿಂತ ಮಿಗಿಲಾಗಿ ಜಿಲ್ಲಾಡಳಿತ ಅದರ ಕಡೆ ಗಮನ ಕೊಟ್ಟು ಮುಂದೆ ಸಂಭವಿಸಬಹುದಾದ ನೂರಾರು ಜೀವ ಹಾನಿಗಳನ್ನ ತಪ್ಪಿಸಲಿಕ್ಕೆ ಈಗಲೇ ತುರ್ತು ಕ್ರಮ ಕೈಗೊಂಡು ಶಿಥಿಲಗೊಂಡಿರುವ ಅಂಬುತೀರ್ಥ ವಶಿಷ್ಠ ಸೇತುವೆಯನ್ನ ದುರಸ್ತಿಪಡಿಸಬೇಕು, ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತೀನಿ. ಇನ್ನು ಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿ ಮಾಗಲು ಗ್ರಾಮದ ಜನರು ಓಡಾಡ್ಲಿ ಅನ್ನೋದಾಗಿತ್ತು. ಆದ್ರೆ ಇದು ಈಗ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿದೆ. ಈ ತೂಗು ಸೇತುವೆಯನ್ನು ನೋಡ್ಲಿಕ್ಕೆ ಅಂತಾನೆ ಜನರು ಬರ್ತಾರೆ. ನೂರಾರು ಪ್ರವಾಸಿಗರು ಒಂದೇ ಬಾರಿ ನಿಲ್ತಾರೆ. ಅಕಸ್ಮಾತ್ ಏನಾದ್ರೂ ಭಾರಿ ಪ್ರಮಾಣದ ಭಾರದಿಂದ ಕುಸಿತ ಕಂಡ್ರೆ ದೊಡ್ಡ ಅನಾಹುತವೇ ಸಂಭವಿಸುವ ಆತಂಕವಿದೆ ಎಂದು ಹೇಳಲಾಗುತ್ತಿದೆ. ಈಗ ಖಂಡಿತ ಜೀವಹಾನಿಗಳು, ನೂರಾರು ಜನರ ಪ್ರಾಣಗಳು ಹೋಗುವಂತ ಸಾಧ್ಯತೆಗಳು ಖಂಡಿತ ಇದೆ. ಆ ಕಾರಣಕ್ಕೋಸ್ಕರ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಒಂದು ದೃಷ್ಟಿಯಲ್ಲಿ ಜೀವಹಾನಿ ತಡೆಯುವ ದೃಷ್ಟಿಯಲ್ಲಿ ಈ ಪ್ರವಾಸಿಗರ ಅಂದ್ರೆ ಸೇತುವೆ ಮೇಲೆ ಹೋಗೋ ಪ್ರವಾಸಿಗರನ್ನ ಕಂಟ್ರೋಲ್ ಮಾಡೋದು ಒಳ್ಳೇದಂತ ನನಗೆ ಅನ್ಸುತ್ತೆ. ಒಟ್ಟಾರೆ ಭದ್ರಾ ನದಿಯನ್ನ ದಾಟಲು ಊರಿನವರಿಗೆ ಮಾಡಿದ್ರೆ ಈಗ ಅದು ಪ್ರವಾಸಿಗರ ಹುಚ್ಚಾಟಕ್ಕಾಗಿಯೇ ಬಳಕೆಯಾಗ್ತಿದೆ. ಎಲ್ಲದಕ್ಕೂ ಕಡಿವಾಣ ಹಾಕಿ, ಇಲ್ಲದಿದ್ರೆ ಅನಾಹುತವಾದಾಗ ಯಾರು ಹೊಣೆ ಎಂದು ಸ್ಥಳೀಯರು ಕಿಡಿಕಾರುತ್ತಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಅವರೆಲ್ಲ ಸ್ಲಂ ನಿವಾಸಿಗಳು. ಅವರ ತಲೆ ಮೇಲೆ ಒಂದು ಸೂರು ಇರಲಿ ಅಂತ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅವರಿಗೆ ಸೂರು ಕಲ್ಪಿಸೋ ಯೋಜನೆಯನ್ನ ಕೈಗೊಂಡಿತ್ತು. ಯೋಜನೆಯಡಿ ಕೆಲವು ಮನೆಗಳು ಅರ್ಧಂಬರ್ಧ ಆಗಿದ್ದಾವೆ. ಪೂರ್ಣ ಆದ ಮನೆಗಳಿಗೆ ಹಕ್ಕುಪತ್ರ ಕೂಡ ಕೊಟ್ಟಿಲ್ಲ. ಇದರಿಂದ ಆ ಬಡ ಜನರು ವಿವಿಧ ಸಮಸ್ಯೆಗಳನ್ನ ಎದುರಿಸುವಂತಾಗಿದೆ.